ನಮಸ್ತೆ ವೀಕ್ಷಕರೇ, ಅಮೃತವಾಣಿ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿ ಪವರ್ಫುಲ್ ಮಂತ್ರನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿ ಪವರ್ಫುಲ್ ಮಂತ್ರನ ಹೇಗೆ ಉಚ್ಚಾರಣೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. 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 ಈ ಮಂತ್ರನ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಹಚ್ಚಿ ಪೂಜೆ ಮಾಡೋ ವೇಳೆಯಲ್ಲಿ ನೀವು ಭಕ್ತಿ ಶ್ರದ್ಧೆಯಿಂದ ಪಠನೆ ಮಾಡಬೇಕು ಸ್ನೇಹಿತರೆ. ನೀವು ಫಸ್ಟು ನಂಬಿಕೆ ಇಡಬೇಕು. ರಾಘವೇಂದ್ರ ಸ್ವಾಮಿಯ ನಂಬಿಕೆ ಇಟ್ಟು ನೀವು ಮಾಡೋದ್ರಿಂದ ಎಂಥದೇ ಕಷ್ಟ ಇರಲಿ ನಿಮಗೆ ದೂರ ಆಗುತ್ತೆ ಸ್ನೇಹಿತರೆ. ನೀವು ಫಸ್ಟು ವಿಶ್ವಾಸ ಮತ್ತು ನಂಬಿಕೆ ಇಡಬೇಕು. ಅವ್ರು ನಿಮಗೆ ಪರೀಕ್ಷೆ ಕೂಡ ಮಾಡ್ತಾರೆ. ನೀವು ಎಂಥದೇ ಕಷ್ಟ ಇರಲಿ, ಹಣಕಾಸಿನ ಸಮಸ್ಯೆ ಇರಲಿ, ಮತ್ತು ವಿವಾಹದ ಸಮಸ್ಯೆ ಇರಲಿ, ದುಷ್ಟಶಕ್ತಿಗಳ ಸಮಸ್ಯೆನೇ ಇರಲಿ, ನೀವು ರಾಘವೇಂದ್ರ ಸ್ವಾಮಿನ ಒಂದು ಸಾರಿ ನಂಬೋದ್ರಿಂದ ಅದರಿಂದ ನೀವು ಪಾರಾಗ್ತೀರ ಸ್ನೇಹಿತರೆ. ನೀವು ಮಂತ್ರಾಲಯಕ್ಕೆ ಒಂದು ಸರಿನಾದರೂ ಹೋಗಿ ಬನ್ನಿ. ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ನೀವು ನಿಮ್ಮ ಮನೆ ಹತ್ರ ಇರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ನೀವು ಮಂತ್ರಾಕ್ಷತೆಯನ್ನು ತೊಗೊಂಡೇ ಬರಬಾರ್ದು. ಮಂತ್ರಾಕ್ಷತೆಯನ್ನು ತೊಗೊಂಡು ನೀವು ದೇವ್ರ ಮನೇಲಿ ನೀವು ಒಂದು ಬಟ್ಲಲ್ಲಿ ಹಾಕಿಡಬೇಕು ಸ್ನೇಹಿತರೆ. ಅದನ್ನು ಎಲ್ಲಂದಲ್ಲಿ ಎಸಿಬಾರ್ದು. ನೀವು ಈ ರೀತಿ 108 ಸಾರಿ ಈ ಮಂತ್ರನ ಹೇಳ್ಕೊಂಡು ಮಂತ್ರಾಕ್ಷತೆನ ನಿಮ್ಮ ಮನೇಲಿ ಇಡೋದ್ರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ಎಂಥದ್ದು ಕಷ್ಟ ಇರಲಿ ನೀವು ಅದಕ್ಕೆ ಹೆದರಬಾರ್ದು, ಅಂಜಬಾರ್ದು. ನಮ್ಮ ಮಾಡ್ಕೊಳ್ಳೋರ ಮುಂದೆ ನಾವು ತಲೆ ಎತ್ತಿ ನಿಲ್ಲಬೇಕು ಸ್ನೇಹಿತರೆ. ಈ ರೀತಿ ನೀವು ಪಠನೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗಲಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ ಸ್ನೇಹಿತರೆ.